ಸತತ 11:30 ಇವತ್ತು ಕೂಡ 1:30 ತನಕ ಇವತ್ತು ಒಂದು ಮಾಡೋದೇನಿಲ್ಲ, ಒಂದಾಗಿ ಬಂದಿದ್ರು. ಹಿಂಗೆ ಇರಲಿ, ಯಾವ ಕೆಟ್ಟ ಕಣ್ಣು ತಾಗದೆ ಇರಲಿ, ದೃಷ್ಟಿ ನೀವು ಮೊದಲು ಮನೆಗೆ ಹೋಗಿ ಇಬ್ರು ದೃಷ್ಟಿ ತೆಗೆಸ್ಕೋಬೇಕು ನಿಜವಾಗಿಯೂ. ಓವರ್ ಟು ಯು ಸಂಧ್ಯಾ ಮೇಡಮ್. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಇಡೀ ರಾಜ್ಯದ ಕಡೆಯಿಂದ ಆ್ಯಂಡ್ ದಂಪತಿಗಳ ಕಡೆಯಿಂದ, ಮಕ್ಕಳ ಕಡೆಯಿಂದ ಒಬ್ಬ ತಾಯಿಯಾಗಿ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಎಫರ್ಟ್ಗೆ. ಥ್ಯಾಂಕ್ ಯು ಟು ಗ್ಯಾರಂಟಿ ನ್ಯೂಸ್. ಬಿಕಾಸ್ ಇಬ್ಬರು ಹೆಣ್ಮಕ್ಳು, ಆ ಹೆಣ್ಮಕ್ಳಿಗೆ ಗೊತ್ತಿದೆ ಕುಟುಂಬ ಅಂದ್ರೆ ಏನು, ತಾಯಿತನ ಅಂದ್ರೆ ಏನು, ಮಕ್ಕಳೇನು ಅಂತ. ಅದು ವಿದ್ಯಾ ಮಲ್ನಾಡ್ ಅವರು ಹಾಗೆ ರಾಧಕ್ಕ ಅವರು. ಸೊ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನೀವೇ, ನಿಮ್ಮಿಂದನೇ ಅದು ಶುರು ಆಗೋದು. ಇವತ್ತು ನಿಮ್ಮಿಂದನೇ ಇದೇ ಚಾನಲಲ್ಲಿ ಹಂತಿ ಆಗ್ತಾ ಇದೆ. ಅವರಿಬ್ಬರು ಯಾವತ್ತೂ ಜಗಳ ಆಡೋದಿಲ್ಲ, ಒಳ್ಳೆ ದಂಪತಿಯಾಗಿ ಮಾದರಿಯಾಗಿ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡುವಂಥ ಕೆಲಸಗಳು ಮಾಡ್ತಾರೆ. ಸೊ ಗ್ಯಾರಂಟಿ ನ್ಯೂಸ್ ಈ ಒಂದು ವಿಚಾರವಾಗಿ ಗಟ್ಟಿ ಧ್ವನಿಯಾಗಿ ನಿಂತು ನಿರಂತರವಾಗಿ, ಬಿಕಾಸ್ ನಿಮ್ಮಿಂದಾನೇ ಇದೆಲ್ಲ ಶುರು ಆಗಿರೋದ್ರಿಂದ ನಿಮ್ಮ ಒಂದು ಬುದ್ಧಿ ಮಾತಿದೆ ಅಲ್ವಾ ಲೀಲಾಗೆ, ಅದಂತೂ ನಿಜವಾಗ್ಲೂ ಒಂದು ತಾಯಿ ಮಗುಗೆ ಯಾವ ರೀತಿ ಹೇಳಬೇಕು ಆ ರೀತಿ ಎಲ್ಲಾನು ಪ್ರಯತ್ನ ಪಟ್ರಿ. ಬಟ್ ಆ ಸಮಯ ಸರಿ ಇಲ್ದಿರ ಇರೋಂಥ ಕಾರಣ, ಲೀಲಾ ತಲೆಗೆ ಹೋಗ್ದಿರ ಇರೋಂಥ ಕಾರಣಕ್ಕೋಸ್ಕರ ಅದು ತಡ ಆಯಿತು. ತಡ ಆದ್ರೂ ಒಳ್ಳೆ ಹೆಂಡಿಂಗ್ ಸಿಕ್ಕಿದೆ. ಆಲ್ ದ ಬೆಸ್ಟ್ ಟು ಗ್ಯಾರಂಟಿ ನ್ಯೂಸ್, ರಾಧಕ್ಕ ಅವ್ರಿಗೆ, ನಿಮಗೆ ಆ್ಯಂಡ್ ಎಂಟೈರ್ ಟೀಮ್ಗೆ. ಆ್ಯಂಡ್ ಇವರಿಬ್ಬರಿಗೂ ಅಷ್ಟೇ ಯಾವಾಗೂ ಹೇಳೋದು, ಲೀಲಾ ಒಂದು ಹೇಳಿದಾಳೆ, ತಲೆ ತಗ್ಸುವಂಥ ಕೆಲಸ ಯಾವತ್ತೂ ಮಾಡಲ್ಲ, ಹೊಸಲು ದಾಟಿ ಬರುವಂಥ ಕೆಲಸ ಮಾಡಲ್ಲ ಅಂತ. ಅದು ಮಾಡೋದಿಲ್ಲ ಅನ್ನೋದು ನಂಗೆ ತುಂಬ 100% ನಂಬಿಕೆ ಇದೆ. ಬಿಕಾಸ್ ಅವಳಿಗೆ ಎಷ್ಟು ನಾನು ಹೇಳಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿದೆ. ಸೊ ಅವರಿಬ್ಬರು ಯಾವತ್ತೂ ನಗ್ನಗ್ತಾ ಖುಷಿಯಾಗಿ ಕೂಲಿ ಮಾಡಿ ತಿಂದ್ರೂ ತುಂಬ ಚೆನ್ನಾಗಿ ಬದುಕ್ತಾರೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್, ದಯವಿಟ್ಟು ಮಂಜಣ್ಣ ಫ್ರೆಂಡ್ಸ್ ಇರಲಿ, ಲೀಲಾ ಫ್ರೆಂಡ್ಸ್ ಇರಲಿ, ಇಲ್ಲ ಸಂಬಂಧಿಕರು ಯಾರೋ ಇವ್ರಿಗೆ ಆಗದಿರೋರ್ಲಿ, ಯಾರೂ ಸಹ ನಿಮ್ಗೆ ಇಷ್ಟ ಇಲ್ಲ ಅಂದ್ರೇನು ಅವರ ಪ್ರೊಫೈಲ್ನ ಬ್ಲಾಕ್ ಮಾಡ್ಕೊಳ್ಳಿ. ಬಟ್ ಅವರಿಬ್ಬರ ಸಂಸಾರದಲ್ಲಿ ದಯವಿಟ್ಟು ತಲೆ ಹಾಕುವಂಥ ಕೆಲಸ, ಹುಳಿ ಹಿಂಡುವಂಥ ಕೆಲಸ, ಸಂಸಾರ ಹಾಳು ಮಾಡುವಂಥ ಕೆಲಸ ಮಾಡೋಕ್ಕೆ ಬರಬೇಡಿ. ಅವ್ರಿಗೇನೇ ಸಮಸ್ಯೆ ಆಗಲಿ ಮಿಡ್ನೈಟಲ್ಲೂ ಸಹ ಸಂಧ್ಯಾ ಹೋಗಿ ನಿಂತಿರ್ತಾಳೆ. ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್. ಎಸ್ ಮ್ಯಾಮ್, ನಿಮ್ಮ ಚಾನಲ್ ಬಗ್ಗೆ ನಾನು ಹೇಳಬೇಕು. ಅವತ್ತು ತುಂಬ ಬುದ್ಧಿ ಹೇಳಿದ್ರಿ ಮ್ಯಾಮ್. ಬಟ್ ನನಗೆ ಅದು ನೀವು ಅಷ್ಟು ಹೇಳಿದ್ರು, ನೀವು ಅಷ್ಟೇ ಮತ್ತು ರಾಧಕ್ಕವರು ಅಷ್ಟೇ ತುಂಬ ಹೇಳಿದ್ರಿ. ಬಟ್ ನನಗೆ ಅದು ತಲೆಗೆ ಹೋಗ್ತಿರ್ಲಿಲ್ಲ. ಬಟ್ ಆ ಟೈಮು, ಆ ಪರಿಸ್ಥಿತಿನೂ ಏನೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಚಾನಲ್ ಕಡೆಯಿಂದ ನನಗೆ ತುಂಬ ಇನ್ನೊಂದು ಲೈಫ್ ಸಿಕ್ಕಿದೆ ಅಂತಂದ್ಬಿಟ್ಟು ನಾನು ಅನ್ಕೊತೀನಿ ಮ್ಯಾಮ್. ಅವತ್ತು ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದು ನಿಮ್ಮ ಚಾನಲಿಂದನೇ, ನನ್ನ ಇದು ಸ್ಟಾರ್ಟ್ ಆಗಿದ್ದು. ಬಟ್ ಇವತ್ತು ನಿಮ್ಮ ಚಾನಲಲ್ಲೇ ಇಬ್ಬರು ಮತ್ತು ಇನ್ನೂ ಒಂದಾಗಿ ಇನ್ನೂ ಖುಷಿಯಾಗಿ ನಿಮ್ಮ ಚಾನಲ್ ಕಡೆಯಿಂದನೇ ಹೋಗ್ತಾ ಇದ್ದೀವಿ. ಬಟ್ ನಿಮ್ಮ ಚಾನಲ್ಗೊಂದು ತುಂಬ ದೊಡ್ಡ ಥ್ಯಾಂಕ್ಸ್ ಮ್ಯಾಮ್. ನೀವು ಅಷ್ಟೇ. ಬಟ್ ನಿಮ್ಮನ್ನು ಬೈಕೊಟ್ಟಿದ್ದೀರಿ, ಸಾರಿ. ರಾಧಕ್ಕವರು ತುಂಬ ನನಗೆ ಬುದ್ಧಿವಾದ ಹೇಳಿದ್ರು, ನೀವು ತುಂಬ ಬುದ್ಧಿವಾದ ಹೇಳಿದ್ರಿ. ಬಟ್ ನಾನು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಬಟ್ ಇವಾಗ ಇನ್ನು ಮುಂದಕ್ಕೆ ತುಂಬ ಚೆನ್ನಾಗಿರ್ತೀವಿ. ಗ್ಯಾರಂಟಿ ಥ್ಯಾಂಕ್ಸ್ ಹೇಳ್ತೀನಿ. ಮಂಜು ಅವರೇ, ಮಂಜಣ್ಣ ಮೇಡಮ್ ಫುಲ್ ವೈರಲ್ ಆಗಿದ್ದೀರಲ್ರಿ, ಏನು ಹೇಳ್ತೀರಾ ಮೇಡಮ್? ಏನಿಲ್ಲ ಮೇಡಮ್, ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಅವತ್ತು ನಾನು ಬಂದಿದ್ದೆ. ನನ್ನ ಹೆಂಡತಿ ಬಂದೇ ಬರ್ತಾಳಂತ ಬಂದಿದ್ದೆ. ಆದರೆ ಇವತ್ತು ನನ್ನ ಹೆಂಡತಿ ಬಂದುಬಿಟ್ಟಿದ್ದಾಳೆ ಮೇಡಮ್, ನನ್ನ ಜೊತೆಲೇ ಇದ್ದಾಳೆ. ಗ್ಯಾರಂಟಿ ನ್ಯೂಸಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತು ಲಾಸ್ಟ್ ಮೇಡಮ್ ಯಾವ ಚಾನಲ್ಗೂ ಹೋಗಲ್ಲ ನಾನು. ಆದರೆ ನಿಮಗೆ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಿಮಗೆ ಅವ್ರ ಹೆಸರು, ನನಗೆ ಇನ್ನೊಬ್ಬರ ಹೆಸರು ಗೊತ್ತಿಲ್ಲ ಮೇಡಮ್. ರಾಧಾ ಹಿರೇಗೌಡರು, ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಮೇಡಮ್ ಹೇಳ್ತಾ ಇದ್ದೀನಿ. ಅವ್ರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವ್ರು ತುಂಬ ಥ್ಯಾಂಕ್ಸು. ನಿಮಗೂ ತುಂಬ ಥ್ಯಾಂಕ್ಸ್ ಮೇಡಮ್. ಅವತ್ತು ನನ್ನ ಹೆಂಡತಿ ಬಂದೇ ಬರ್ತಾಳೆ ಅಂತ ಕನ್ಫರ್ಮ್ ಅಂದ್ಕೊಂಡಿದ್ದೆ, ಬಂದಿಲ್ಲ ಮೇಡಮ್. ಇವತ್ತು ನೋಡಿ ನಮ್ಮ ಮೇಡಮ್ ಸಂಧ್ಯಾ ಮೇಡಮ್ ಇದ್ದಾರಲ್ಲ, ಸಂಧ್ಯಾ ಮೇಡಮಿಂದನೇ ಇದಾಗಿರೋದು. ಮಕ್ಕಳನ್ನೆಲ್ಲ ಕಳ್ಸಿಕೊಟ್ಟಿದ್ದಾರೆ, ನನ್ನ ಹೆಂಡತಿ ಕಳ್ಸಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಮೇಡಮ್. ಯಾವ ತಾಯಿನೂ ಸಹ ಮಕ್ಕಳು ಬಿಟ್ಟು ಇನ್ನೊಬ್ಬರ ಜೊತೆ ಹೋಗೋದು, ಅಕ್ರಮ ಸಂಬಂಧಕ್ಕೆ ಬೀಳೋದು, ಫಸ್ಟ್ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಪ್ರೆಗ್ನೆಂಟ್ ಮಾಡಿಬಿಟ್ಟು ಗಂಡಂದ್ರು ಬಿಟ್ಟು ಹೋಗೋಂಥದ್ದು. ಆ್ಯಂಡ್ ತಂದೆ ತಾಯಿ ಮಕ್ಕಳನ್ನ ಸಾಕ್ಬೇಕು, ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನ ಸಾಕಿರ್ತಾರೆ, ಮಕ್ಕಳು ತಂದೆ ತಾಯಿಗೆ ಆಶ್ರಮಕ್ಕೆ ಕಳಿಸೋವಂಥದ್ದು. ದಯವಿಟ್ಟು ಕೆಲಸ ಮಾಡಬೇಡಿ. ಪ್ರೆಗ್ನೆಂಟ್ ಆಗಿರೋ ವುಮೆನ್ಸ್ನ ಬಿಟ್ಟು ಹೋಗಿದ್ರೆ, ಮಕ್ಕಳನ್ನ ಬಿಟ್ಟು ಹೋಗಿದ್ರೆ ಆ ಜಾಗದಲ್ಲಿ ಸಂಧ್ಯಾ ಇದ್ದೇ ಇರ್ತಾಳೆ. ಅದ್ರಲ್ಲಿ ನಿಮ್ಮ ಸಾಥ್ ಕೂಡ ಇರಬೇಕು. ಮಕ್ಕಳು ಎದೆ ಹಾಲಿನ ರೂಪದಲ್ಲಿ ಕೂಡ್ಸಿರ್ತಾರೆ. ಆ ಸಂಬಂಧ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಮುರಿದು ಬೀಳಲ್ಲ. ಹಂಗೇನಾದ್ರೂ ಅದು ತಾತ್ಕಾಲಿಕ ಅಷ್ಟೇ, ಅದಕ್ಕೆ ಆಯಸ್ ಭಾರಿ ಕಡಿಮೆ. ಮಂಜು ಅವರು ಬಹಳ ಹೇಳ್ತಾ ಇದ್ರು, ಸುಮಂಗಲಿಯಾಗಿ ನಾನು ಇನ್ನೊಂದ್ಸಲ ತಾಳಿ ಕಟ್ತೀನಿ ಅಂತ. ಯಾವಾಗ್ರಿ ಇನ್ನೊಂದ್ಸಲ ಮದುವೆ ಆಗ್ತಾ ಇದ್ದೀರಾ? ಮೇಡಮ್ ಇವತ್ತೇ ಗ್ಯಾರಂಟಿ. ಅದೇ ಬನ್ರಿ, ಇಷ್ಟೆಲ್ಲ ನೀವು ಇಲ್ಲಿಗೆ ಬಂದಿದ್ದೀರಿ, ಒಂದು ಒಳ್ಳೆ ಹ್ಯಾಪಿ ಎಂಡಿಂಗ್ ತಗೊಂಡಿದ್ದೀರಿ. ನನಗೆ ಈಗಲೂ ಹೇಳ್ತೀನಿ, ಗಂಡ ಹೆಂಡತಿ ಒಂದಾಗಿದ್ದಾರೆ ಅನ್ನೋದಕ್ಕಿಂತಲೂ ಆ 3 ಮಕ್ಕಳು ಅಪ್ಪ ಅಮ್ಮನ ಜೊತೆ ಬಹಳ ನೆಮ್ಮದಿಯಾಗಿದ್ದಾರಲ್ಲ, ನನ್ಗೆ ಸಾರ್ಥಕತೆ ಇಲ್ಲಿ ಕಾಣಿಸ್ತಾ ಇದೆ. 3:30-4 ಗಂಟೆ ಕೂತಿದ್ದಕ್ಕೂ ಸಾರ್ಥಕತೆ ಅನ್ನಿಸ್ತು.